ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಬೃಹತ್ ರೋಡ್ ಶೋಗೂ ಅನುಮತಿ ಪಡೆದಿದೆ ಸ್ಥಳೀಯ ಕಾಂಗ್ರೆಸ್. ಸ್ಪರ್ಧಾ ಕಣದ ಅಭ್ಯರ್ಥಿ ಯಾರು ಅನ್ನೋದು ಖಚಿತತೆ ಇಲ್ಲ. ನೆಹರು ಗಾಂಧಿ ಕುಟುಂಬದ ಭದ್ರಕೋಟೆಗೆ ಅಭ್ಯರ್ಥಿ ಯಾರು? ಪತಿಯ ಕಿರುಕುಳದಿಂದ ತವರು ಮನೆ ಸೇರಿದ ಪತ್ನಿ. 6 ತಿಂಗಳಿಂದ ಪತಿಯ ಟಾರ್ಚರ್ಗೆ ಬೇಸತ್ತು ದೂರವಾಗಿದ್ದ ಹೆಂಡತಿ. ಪೊಲೀಸ್ ಠಾಣೆಯಿಂದ ಹೊರಬರುತ್ತಿದ್ದಂತೆಯೇ ಹೆಂಡತಿಯನ್ನು ಕೊಂದು ಬಿಟ್ಟ ಪತಿರಾಯ. ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಅವಾಂತರ ಬಟಾಬಯಲು. ವಿದ್ಯುತ್ ಇಲ್ಲ, ಕೈಕೊಳ ಜನರೇಟರ್ ನಂಬಿಕೊಂಡು ಹೆರಿಗೆ. ವಿಡಿಯೋ ಸಮೇತ ಬೆಳಕಿಗೆ ಬಂದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಕರ್ಮಕಾಂಡ. ಅಚ್ಚರಿಯ ರೀತಿಯಲ್ಲಿ ಸಾಗುತ್ತಿದೆ ಎಸ್ಐಟಿ ತನಿಖೆ ವಿಧಾನ. ದೇಶದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ವಿಡಿಯೋ ಕೇಸ್. ಪ್ರಕರಣದ ತನಿಖೆಯನ್ನು ಎಸ್ಐಟಿಗೆ ನೀಡಿರುವ ಸರ್ಕಾರ. ಬಿರುಗಾಳಿ ಎಬ್ಬಿಸಿರುವ ಹಾಸನದ ಪೆನ್ಡ್ರೈವ್ ಪ್ರಕರಣ. ವಿಚಾರಣೆಗೆ ಹಾಜರಾಗಿ ಎಸ್ಐಟಿ ಮುಂದೆ ಸತ್ಯ ಬಿಚ್ಚಿಟ್ಟ ದೇವರಾಜೇಗೌಡ. ವಿಚಾರಣೆ ಬಳಿಕ ವಾಟ್ಸ್ಆಪ್ನಲ್ಲಿ ಸ್ಟೇಟಸ್ ಹಾಕಿದ ಬಿಜೆಪಿ ನಾಯಕ. ಇಂದು ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಇಂದು ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ರೇವಣ್ಣನಿಗೆ ಬಂಧನದ ಭೀತಿ. ಎಸ್ಐಟಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿರುವ ಕೋರ್ಟ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸೂಪರ್ ಹಿಟ್. ನಟ ದರ್ಶನ್ ಕೆರಿಯರ್ನಲ್ಲೇ ಅತ್ಯುತ್ತಮ ಸಿನಿಮಾ ಎಂದ್ರೆ ಅದು ಕಾಟೇರ. ಸುದ್ದಿಗೋಷ್ಠಿಯಲ್ಲಿ ರಾಕ್ ಲೈನ್ ವೆಂಕಟೇಶ್, ದರ್ಶನ್, ತರುಣ್, ಸುಧೀರ್ ಬಾಕಿ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಖಾಸಗಿ ವಿಡಿಯೋ ಕೂಡ ವೈರಲ್. ಸಚಿವರು ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರ ಡಿಕೆ ಶಿವಕುಮಾರ್ ಸಂದೇಶ. ಕಾರ್ಯಕರ್ತರು ಮತ್ತು ಜನರ ಜೊತೆ ಫೋಟೋ ತೆಗೆಸಿಕೊಳ್ಳುವಾಗ ಎಚ್ಚರ. ಐಪಿಎಸ್ ಸೇವೆಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಭಾಸ್ಕರ್ ರಾವ್. ಆಂಧ್ರಪ್ರದೇಶದ ಅನಂತಪುರ ಕದ್ರಿಗೆ ಹೋಗುವ ಮಾರ್ಗದಲ್ಲಿ ಅಪಘಾತ. ಸೀಟ್ ಬೆಲ್ಟ್ ಮತ್ತೆ ಏರ್ ಬ್ಯಾಗ್ ನಮ್ಮನ್ನು ಉಳಿಸಿದೆ ಎಂದ ಭಾಸ್ಕರ್ ರಾವ್. ಹಾಸನ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲು. ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.